ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ದೂರದರ್ಶನ ಕೇಂದ್ರ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ಚಂದನ ಮಂಥನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಆದರದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರುವಂತಹ ವಿಷಯ, ಚರ್ಚೆ ಮಾಡ್ತಾ ಇರುವಂತಹ ವಿಷಯ ಬ್ರಹ್ಮೋಸ್ ರಕ್ಷಾ ಕವಚ. ಈ ಹಿಂದೆ ಅಂದರೆ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ನೀವು ಈ ಬ್ರಹ್ಮೋಸ್ನ ಹೆಸರನ್ನು ಆಗಾಗ ಕೇಳಿರ್ತೀರಿ. ಇದು ನಮ್ಮ ಭಾರತದ ಹೆಮ್ಮೆ ಅನ್ನೋದನ್ನು ಕೂಡ ಕೇಳಿರ್ತೀರಿ. ಹಾಗಾದರೆ ಬನ್ನಿ, ಈ ಬ್ರಹ್ಮೋಸ್ ಇದರ ಹುಟ್ಟು ಹೇಗಾಯಿತು, ಜೊತೆಗೆ ಈಗ ಸದ್ಯದ ಮಟ್ಟಿಗೆ ಭಾರತದ ಇಡೀ ರಕ್ಷಣಾ ವ್ಯವಸ್ಥೆಯಲ್ಲಿ ಇದರ ಪಾತ್ರ ಏನು, ಇದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನನ್ನ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಗಿರೀಶ್ ಲಿಂಗಣ್ಣ ಅವರು, ರಕ್ಷಣೆ ಮತ್ತು ಅಂತಾರಾಷ್ಟ್ರೀಯ ವಿಶ್ಲೇಷಕರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಇತ್ತೀಚೆಗೆ ಆಪರೇಷನ್ ಸಿಂಧೂರ್ ಆಯಿತು, ಈಗಲೂ ಅದು ಆನ್ ಗೋಯಿಂಗ್ ನಡೀತಾ ಇದೆ. ಈ ಹೊತ್ತಿನಲ್ಲಿ ಬಹಳ ನಾವು ಕೇಳ್ಪಟ್ಟಂತಹ ಒಂದು ಹೆಸರು ಅಂದರೆ ಅದು ಬ್ರಹ್ಮೋಸ್ನ ಹೆಸರು. ಇಡೀ ಯುದ್ಧದ ದಿಕ್ಕನ್ನೇ ಬದಲಾಯಿಸ್ತು ಬ್ರಹ್ಮೋಸ್ ಅಂತ ಕೇಳ್ತಾ ಇದ್ವಿ. ಈ ಬ್ರಹ್ಮೋಸ್ನ ಹುಟ್ಟು ಹೇಗಾಯಿತು ಸರ್, ಅದ್ರ ಬಗ್ಗೆ ಹೇಳ್ಬೋದಾ? ನೋಡಿ, 1991ರಲ್ಲಿ ನಮ್ಮ ಮಾಜಿ ರಾಷ್ಟ್ರಪತಿಗಳಾದ ಹಾಗೆ ಅವರು ಸೈಂಟಿಸ್ಟ್ ಆಗಿರ್ತಾರೆ, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ರಷ್ಯಾಗೆ ಹೋಗ್ತಾರೆ, ಮಾಸ್ಕೋಗೆ, ಯಾವುದೋ ಒಂದು ಕೆಲಸದ ನಿಯಮಿತ. ಈ ಲಂಚ್ ಬ್ರೇಕಲ್ಲಿ ಒಂದು ಕಡೆ ಜಾಗದಲ್ಲಿ ಅವ್ರು ಓಡಾಡಬೇಕಾದ್ರೆ ಒಂದು ರ್ಯಾಮ್ ಜೆಟ್ ಇಂಜಿನ್ ಕೆಳಗೆ ಮಲಗಿಸಿರ್ತಾರೆ. ಸೊ ಆ ರ್ಯಾಮ್ ಜೆಟ್ ಇಂಜಿನ್ನ ಕೇಳ್ತಾರೆ, ಇದಕ್ಕೆ ಯಾಕೆ ಉಪಯೋಗಿಸ್ತಿಲ್ಲ ನೀವು ಅಂತ. ಅವಾಗ ಹೇಳ್ತಾರೆ, ಇದು ಅರ್ಧ ಡೆವಲಪ್ ಮಾಡಿದ್ವಿ, ಬಟ್ ಆಮೇಲೆ ಹಣಕಾಸಿನ ತೊಂದರೆ ಆಯಿತು ನಮಗೆ, ಸೊ ನಾವು ಅದನ್ನು ಅರ್ಧದಲ್ಲೇ ನಿಲ್ಲಿಸ್ಬಿಟ್ವಿ ಅಂತ ಹೇಳ್ತಾರೆ. ಆವಾಗ ಅಬ್ದುಲ್ ಕಲಾಂ ಅವ್ರು ಏನು ಹೇಳ್ತಾರೆ ಅಂದರೆ, ನೀವು ಜೊತೆ ಸೇರಿ ಮಾಡ್ಬೋದಾ ಅಂತ ಒಂದು ಇದನ್ನು ಇಡ್ತಾರೆ, ಒಂದು ಆಫರ್ ಇಡ್ತಾರೆ, ಒಂದು ಪ್ರಸ್ತಾವನೆ ಇಡ್ತಾರೆ. ಸೊ ಅದಕ್ಕೆ ಆವಾಗ ರಷ್ಯಾದವರು, ಹೌದು ನಿಮ್ಮ ಸರ್ಕಾರ ಒಪ್ಪಿದ್ರೆ ನಮಗೇನು ತೊಂದರೆ ಇಲ್ಲ, ಜಂಟಿಯಾಗಿ ಮಾಡೋಣ ಅಂತಾರೆ. ಆಮೇಲೆ ಬಂದು ನಮ್ಮ ಭಾರತಕ್ಕೆ ವಾಪಸ್ ಬಂದಾಗ ಅವರು ಡಿಫೆನ್ಸ್ ಮಿನಿಸ್ಟ್ರ್ ಜೊತೆ ಮತ್ತು ಅಂದಿನ ಸರ್ಕಾರದ ಜೊತೆ ಮಾತಾಡಿ, ಆಯಿತು ಇದನ್ನು ನಾವು ಜಂಟಿಯಾಗಿ ಮಾಡೋಣ, ಇದು ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಆಗಲ್ಲ, ಜಂಟಿಯಾಗಿ ಮಾಡೋಣ, ಅಂದರೆ ಇಬ್ಬರು ಸೇರಿ ಇಲ್ಲೇ ಶುರು ಮಾಡೋಣ ಅಂತ ಹೇಳ್ತಾರೆ. ಸೊ ಆವಾಗ ಒಂದು $250 ಮಿಲಿಯನ್ ಹಾಕ್ಬಿಟ್ಟು 50.5% ಆ ಶೇರ್ ಭಾರತಕ್ಕೆ ಮತ್ತು 49.5 ಶೇರ್ ಅಷ್ಟು ರಷ್ಯಾದವರು ಸೇರಿ ಇದೊಂದು ಕಂಪ್ನಿನ ಸ್ಥಾಪನೆ ಮಾಡ್ತಾರೆ. ಬ್ರಹ್ಮೋಸ್ ಅಂತ ಹೆಸರಿಡ್ತಾರೆ. ಬ್ರಹ್ಮೋಸ್ ಅಂದರೆ ಬ್ರಹ್ಮಪುತ್ರ ಮತ್ತು ಮಾಸ್ಕೋವಾ, ಎರಡು ನದಿ, ಎರಡು ಫೇಮಸ್ ನದಿ. ಬ್ರಹ್ಮಪುತ್ರ ಬಂದು ಭಾರತದ್ದು, ಮಾಸ್ಕೋವಾ ರಷ್ಯಾದು. ಈ ಎರಡು ಹೆಸರನ್ನ ಸೇರಿಸಿ ಬ್ರಹ್ಮೋಸ್ ಅಂತ ಹೆಸರಿಡ್ತಾರೆ. ಸೊ ಈಗ ಆ ಒಂದು ನೇಮಲ್ಲಿ ಆ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗುತ್ತೆ. ಮತ್ತು ಮ್ಯಾನುಫ್ಯಾಕ್ಚರಿಂಗು ಮತ್ತು ಅದ್ರದ್ದು ಏನು ಹೇಳ್ತಾರೆ, ಟೆಸ್ಟಿಂಗು ಎಲ್ಲನೂ ಮಾಡೋಕ್ಕೆ ಶುರು ಮಾಡ್ತಾರೆ. 2001 ಅಷ್ಟರಲ್ಲಿ ಆಲ್ಮೋಸ್ಟ್ ಇದು ಒಂದು ರೂಪಕ್ಕೆ ಬರುತ್ತೆ, ಮತ್ತು ಒಂದು ಮಿಸೈಲ್ ರೆಡಿ ಆಗುತ್ತೆ. ಇದು ಶುರುವಾಗಿದ್ದು 2001 ಅಷ್ಟೊತ್ತಿಗೆ ರೆಡಿ ಆಯಿತು ಮಿಸೈಲ್. ಓಕೆ. ಸೊ ಅಲ್ಲಿಂದ ಉತ್ಪಾದನೆ ಮಾಡೋಕ್ಕೆ ಶುರು ಮಾಡಿದ್ವಿ ಮಿಸೈಲ್ನ. ಬಟ್ ಟೆಸ್ಟಿಂಗ್ ನಡೀತಾ ಇತ್ತು, ಸುಮಾರು ಟೆಸ್ಟಿಂಗ್, ಉತ್ಪಾದನೆಗಳು ಮಾಡ್ತಾಯಿದ್ವಿ, ಟೆಸ್ಟಿಂಗ್ಸ್ ಮಾಡ್ತಾಯಿದ್ವಿ. ಹತ್ತತ್ರ ನಾವು ಆಪರೇಷನ್ ಸಿಂಧೂರಕ್ಕೆ ಮುಂಚೆ 130ರಿಂದ 140 ಟೆಸ್ಟ್ಗಳೇ ಅದ್ರ ಬಗ್ಗೆ ಮಾಡಿದ್ವಿ ನಾವು ಆ್ಯಕ್ಚುಲಿ ಬ್ರಹ್ಮೋಸಲ್ಲಿ. ಸೊ ಅದು ನಿಜವಾಗ್ಲೂ ಉಪಯೋಗಕ್ಕೆ ಬಂದಿದ್ದು ನಮಗೆ ಆಪರೇಷನ್ ಸಿಂಧೂರದಲ್ಲಿ. ಅದು ಎಷ್ಟು ಪರಿಣಾಮಕಾರಿಯಾಗಿ ಅದನ್ನು ಉಪಯೋಗಿಸ್ಬೋದು ಅನ್ನೋದು ನೋಡಿದ್ದೆ ಆಪರೇಷನ್ ಸಿಂಧೂರದಲ್ಲಿ. ಯಾಕಂದರೆ 11 ಟಾರ್ಗೆಟ್ ನಾವೇನು ಹೊಡಿತೀವಿ, ಮ್ಯಾಕ್ಸಿಮಮ್ ಬ್ರಹ್ಮೋಸ್ ಮಿಸೈಲ್ಸ್ಗಳನ್ನ ಬಳಸಿ. ಸರ್, ಅದ್ರ ಬಗ್ಗೆ ನಾವು ಮತ್ತೆ ಮಾತಾಡೋಣ. ಈ ಇಡೀ ಬ್ರಹ್ಮೋಸ್ನ ಟೆಕ್ನಾಲಜಿ ಏನು ಮತ್ತು ಅದು ಹೇಗೆ ವರ್ಕ್ ಆಗುತ್ತೆ ಅಂತ. ಜೊತೆಗೆ ನಾವು ನಾರ್ಮಲ್ ಆಗಿ ಮಿಸೈಲ್ಸ್ಗಳನ್ನು ಕೇಳ್ತಾನೆ ಇರ್ತೀವಿ. ಈ ಸೂಪರ್ ಸಾನಿಕ್ ಅಂದರೆ ಏನು, ಈ ಬ್ಯಾಲಿಸ್ಟಿಕ್ ಅಂದರೆ ಏನು, ಇದರ ಮಧ್ಯೆ ವ್ಯತ್ಯಾಸ ಏನು? ನೋಡಿ, ಮಿಸೈಲ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ರಾಕೆಟು ಮತ್ತು ಮಿಸೈಲ್ಸು ಎರಡೂ ತಗೊಂಡ್ರೆ ಎರಡರ ಪಾರ್ಟ್ಸು ಆಲ್ಮೋಸ್ಟ್ 80% ಅಷ್ಟು ಕಾಮನಾಲಿಟಿ ಇರುತ್ತೆ ಈ ಎರಡರ ಮಧ್ಯನೂ. ಮಿಸೈಲ್ ಅಂತ ಏನು ಕರಿತೀವಿ ಅಂದರೆ ಅದಕ್ಕೊಂದು ಗೈಡೆನ್ಸ್ ಇರುತ್ತೆ, ಅಂದರೆ ನಿಖರವಾದ ಟಾರ್ಗೆಟ್ ಫಿಕ್ಸ್ ಮಾಡ್ತೀವಿ. ಅಂದರೆ GPS ಕೋಆರ್ಡಿನೇಟ್ ಥರ ಫಿಕ್ಸ್ ಮಾಡಿಬಿಟ್ಟು ಆ ಟಾರ್ಗೆಟ್ಗೆ ಹೋಗಿ ಹೊಡಿಬೇಕು ಅನ್ನೋದನ್ನು ಮಿಸೈಲಿಗೆ ಫೀಡ್ ಮಾಡ್ತೀವಿ. ಆ ಟಾರ್ಗೆಟ್ನ ಹೋಗಿ ರೀಚ್ ಆಗೋದಕ್ಕೆ ಅದನ್ನು ಮಿಸೈಲ್ ಅಂತ ಕರೀತಾರೆ. ಮಿಸೈಲ್ ಸುಮ್ಮನೆ ಮಿಸೈಲ್ ಹೊಡೆದ್ಬಿಟ್ರೆ ಅದೇನು ಬರ್ಸ್ಟ್ ಆಗಲ್ಲ, ಏನೂ ಆಗಲ್ಲ. ಮಿಸೈಲ್ಗೆ ವಾರ್ ಹೆಡ್ಸ್ ಅಂತ ಬರುತ್ತೆ, ಆ ವಾರ್ ಹೆಡ್ನ ಫಿಕ್ಸ್ ಮಾಡ್ಕೋಬೇಕು. ಸೊ ಈಗ ಎಷ್ಟೋ ಸಲ ಮಿಸೈಲ್ನ ನಾವು ಟ್ರಯಲ್ ಮಾಡ್ತೀವಿ.
ಟ್ರಯಲ್ ಮಾಡಿದಾಗ ಅದಕ್ಕೆ ವಾರೆಡ್ ಹಾಕಿರಲ್ಲ, ಅಂದರೆ ಖಾಲಿ ಇದು ಹೋಗಿ ಏನು ಬರ್ಸ್ಕಿಸ್ತಾಗಲ್ಲ, ಬಟ್ ಆ ಜಾಗಕ್ಕೆ ಹೋಗಿ ಬೀಳುತ್ತಾ ನಿಖರವಾಗಿ ಹೋಗಿ ಅದು carrier ತರ. ಕ್ಯಾರಿ ಅದು ಇದು ಕ್ಯಾರಿಯರ್, ಇಟ್ಸ್ ನಥಿಂಗ್ ಬಟ್ ಎ ಕ್ಯಾರಿಯರ್. ಮಿಸೈಲ್ ಇಸ್ ನಥಿಂಗ್ ಬಟ್ ಎ ಬಸ್. ಆ ವಾರೆಡ್ ಅಂದರೆ ಒಳಗಡೆ ಇರೋ ಪ್ಯಾಸೆಂಜರ್ಸ್. ಸೊ ಅದೇ ಥರ ವಾರೆಡ್, ಯಾವ ವಾರೆಡ್ ಬೇಕಾದ್ರೂ ಫಿಕ್ಸ್ ಮಾಡ್ಕೋತಾರೆ. ಈಗ ಬ್ರಹ್ಮೋಸ್ಗೆ ಹತ್ತತ್ರ 300 kg ಅಷ್ಟು ವಾರೆಡ್ ಫಿಕ್ಸ್ ಮಾಡೋ ಅಷ್ಟು ಕೇಪಬಿಲಿಟಿ ಇದೆ. ಸೊ ನಾವು ಯಾವ ವಾರೆಡ್ ಬೇಕು ಅಂತ ಆ ಯುದ್ಧದ ಟೈಮಲ್ಲಿ ನಾವು ರೆಡಿ ಮಾಡ್ಕೋತೀವಿ. ಸೊ ಈ ಬ್ರಹ್ಮೋಸ್ ಮಿಸೈಲ್ದ ಏನಂತ ಕರೀತಾರೆ ಅಂದರೆ ಇದನ್ನು ಒಂದು ಕ್ರೂಯಿಸ್ ಮಿಸೈಲ್ಸ್ ಅಂತ ಕರೀತಾರೆ. ಕ್ರೂಸ್ ಮಿಸೈಲ್. ಕ್ರೂಸ್ ಮಿಸೈಲ್ಸ್. ಕ್ರೂಯಿಸ್ ಮಿಸೈಲ್ಸ್ ಅಂದರೆ ಕ್ರೂಯಿಸ್ ಅಂದರೆ ಈ ಏರೋಪ್ಲೇನ್ ಥರ ಒಂಥರ ಸ್ಟ್ರೈಟ್ ಪಾತಲ್ಲಿ ತೊಗೊಂಡು ಹೋಗುತ್ತೆ, ಅದು ಕ್ರೂಯಿಸ್ ಮಿಸೈಲ್ ಅಂತಾರೆ. ಇನ್ನೊಂದು ಬಂದು ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕರೀತಾರೆ. ಬ್ಯಾಲಿಸ್ಟಿಕ್ ಮಿಸೈಲ್ ಅಂದರೆ ಅಗ್ನಿ ಅವೆಲ್ಲ ಏನಂದರೆ ಲಾಂಗ್ ರೇಂಜ್ ಮಿಸೈಲ್ಸ್. 3000 ಕಿಲೋಮೀಟ್ರು, 4000 ಕಿಲೋಮೀಟ್ರು, 5500 ಕಿಲೋಮೀಟ್ರು, 8000 ಕಿಲೋಮೀಟ್ರು ಆ ಥರ ಹೋಗೋದಕ್ಕೆ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಂತ ಕರೀತಾರೆ. ಈ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಲಾಂಗ್ ರೇಂಜಲ್ಲಿ ಹೊಡಿಬೇಕಾದ್ರೆ ಅದರಲ್ಲೂ ವಾರೆಡ್ಗಳು ಹಾಕೋತಾರೆ, ನ್ಯೂಕ್ಲಿಯರ್ ವಾರೆಡ್ಡು ಆ ಥರ. ಯೂಶ್ವಲಿ ನ್ಯೂಕ್ಲಿಯರ್ ವಾರೆಡ್ಸ್ಗೆ ಬ್ಯಾಲಿಸ್ಟಿಕ್ಗೆ ಯೂಸ್ ಮಾಡ್ತಾರೆ. ಸೊ ಆ ಥರ ಅದು ಹೆಂಗೆ ಅಂದರೆ, ಈಗ ಒಂದು ಕಲ್ಲು ಎಸೆದ್ರೆ ಹೆಂಗೆ ಒಂದು ಪ್ಯಾರಾಬೋಲಿಕ್ ಥರ ಹೋಗಿ ಒಂದು ನಿಖರವಾದ ಸ್ಥಳಕ್ಕೆ ಬೀಳುತ್ತೋ, ಅದೇ ಥರ ಕ್ರೂಯಿಸ್ ಮಿಸೈಲ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಆ ಥರ ಬೀಳುತ್ತೆ. ಸೊ ಅದ್ರ ಬಗ್ಗೆ ಇನ್ನೊಂದು ದಿವಸ ಚರ್ಚೆ ಮಾಡೋಣ. ಈಗ ಜಾಸ್ತಿ ಬ್ರಹ್ಮೋಸ್ ಬಗ್ಗೆ ಮಾಡೋಣ. ಸೊ ಬ್ರಹ್ಮೋಸ್ ಇದೆ ಕ್ರೂಯಿಸ್ ಮಿಸೈಲ್ಸ್ ಅಂದರೆ ಅದು ಏರೋಪ್ಲೇನ್ ಥರ ಹೋಗುತ್ತೆ. ಅದು ಎಷ್ಟು ಇದರಲ್ಲಿ ಹೋಗುತ್ತೆ ಅಂದರೆ, ಟಾರ್ಗೆಟ್ ಅಂದರೆ 20 ಮೀಟ್ರ್ ಸಮುದ್ರ ಮಟ್ಟಕ್ಕಿಂತ ಎತ್ತರ 20 ಮೀಟ್ರ್ ಇದ್ರೂ ಹೋಗಿ ನಿಖರವಾಗಿ ಹೊಡೆಯುತ್ತೆ ಟಾರ್ಗೆಟ್ಗೆ. ಪ್ರಿಸಿಷನ್ ಅಂದರೆ ಅಷ್ಟು ಲೋ ಹೈಟ್ ಟಾರ್ಗೆಟ್ಸ್ಗಳನ್ನೂ ಹೊಡೆದು ಬೀಳ್ಸುತ್ತದು. ಅಂದರೆ ಆ 20 ಮೀಟ್ರ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅದು ರೆಡಾರ್ಗೆ ಕೆಲವು ಹೈಟಲ್ಲಿದ್ದರೆ ಮಾತ್ರ ರೆಡಾರ್ ಕಂಡುಹಿಡಿಯೋಕ್ಕಾಗತ್ತೆ. ಆ 10 ಮೀಟ್ರು 20 ಮೀಟ್ರ್ 10 ಮೀಟ್ರಲ್ಲೂ ಇದು ಚಲನೆ ಮಾಡೋಷ್ಟು ಎತ್ತರದಲ್ಲಿ, ಅಂದರೆ ಸಮುದ್ರದ ಮಟ್ಟದಿಂದ 10 ಮೀಟ್ರಷ್ಟು ಎತ್ತರದಲ್ಲಿ ಸಹಿತ ಇದು ಚಲಿಸಬಲ್ಲ ಹೇಳ್ತೀನಿ. ಅದಾದಮೇಲೆ ಚಲಿಸಬಲ್ಲೋ ಅಂತ ಶಕ್ತಿ ಇರೋವಂಥದ್ದು. ಸೊ ಈ ಒಂದು ಅತಿ ಕಮ್ಮಿ ಎತ್ತರದಲ್ಲಿ ಹೊಡೆಯಬಂದ ಏಕೈಕ ಮಿಸೈಲ್ ಇವತ್ತು ವಿಶ್ವದಲ್ಲಿ ಸೂಪರ್ಸಾನಿಕ್ ಮಿಸೈಲ್ ಅಂತ ಕರೀತಾರೆ ಇದನ್ನು. ಸೂಪರ್ಸಾನಿಕ್ ಅಂದರೆ ಸೌಂಡ್ಗಿಂತ 2 ಪಟ್ಟು 3 ಪಟ್ಟು 5 ಪಟ್ಟು ತನಕ ಜಾಸ್ತಿ ಆಗೋದು ಸ್ಪೀಡ್. ಅಂದರೆ ಸೌಂಡ್ ಅಂತ ಸ್ಪೀಡ್ ಅಂದರೆ 1620 km/h ಅಂದರೆ ಮ್ಯಾಕ್ 1 ಅಂತ ಕರೀತಾರೆ. ಅಂದರೆ ಸ್ಪೀಡ್ ಆಫ್ ದ ಸೌಂಡ್ ಅಂತ ಕರೀತಾರೆ. ಅದು 3 ಪಟ್ಟು ಸ್ಪೀಡ್ ಆಫ್ ದಿ ಸೌಂಡ್. ಹತ್ತತ್ರ 3700 3800 ಆ ಥರ ಕಿಲೋಮೀಟರ್ಸ್. ಅಂದರೆ ಆ ಸ್ಪೀಡಲ್ಲಿ ಅದು ಚಲಿಸಬಲ್ಲ ಅಂತ ಶಕ್ತಿ ಬ್ರಹ್ಮೋಸ್ಗಿದೆ. ಸೊ ಆ ಸ್ಪೀಡಲ್ಲಿ ಎಷ್ಟು ದೂರ ಹೋಗುತ್ತೆ ಅಂದರೆ, ಬ್ರಹ್ಮೋಸ್ ಫಸ್ಟ್ ಏನು ಮಾಡಿದ್ರು ಅಂದರೆ, ಬ್ರಹ್ಮೋಸ್ ಅಂತ ಫಸ್ಟ್ ಮಿಸೈಲ್ ಬೇಸಿಕ್ ಮಿಸೈಲ್ ಬಂದು ಹತ್ತತ್ರ 290 ಕಿಲೋಮೀಟ್ರ್ ಅಷ್ಟು ದೂರದಲ್ಲಿ ಹೋಗಿ ಹೊಡೆಯುತ್ತೆ. ರೇಂಜ್ 290 ಅಂದರೆ ನೀವು ಪಾಕಿಸ್ತಾನ್ ಬಾರ್ಡ್ರ್ ದಾಟಬೇಕಾಗಿಲ್ಲ. ಈ ಭಾರತದ ಬಾರ್ಡ್ರೊಳಗೆ ನಿಂತ್ಕೊಂಡು ನಾವು ಅಲ್ಲಿ ಹೊಡೆದ್ರೆ 290 ಕಿಲೋಮೀಟ್ರ್ ದೂರದಲ್ಲಿ ಹೋಗಿ ಹೊಡೆಯುತ್ತೆ. ಏನರಲ್ಲಿ ಹೊಡಿಬೇಕು? ಇದು ಏನಪ್ಪ ಇದ್ರದ್ದು ವಿಶೇಷತೆ ಅಂದರೆ, ಇದು ಏರೋಪ್ಲೇನ್ ಮೂಲಕನೂ ಚಲನೆ ಮಾಡಿ ಸರ್ಫೇಸ್ಗೆ, ಅಂದರೆ ಏರ್ ಟು ಸರ್ಫೇಸ್. ಇದು ಯೂಶಲಿ ಕ್ರೂಸ್ ಮಿಸೈಲ್ಸ್ ಎಲ್ಲ ಸರ್ಫೇಸ್ಗೆ ಹೊಡೆಯೋದೆ, ಸರ್ಫೇಸ್ನ ಗುರಿಗೆ ಇಟ್ಕೊಂಡು ಹೊಡೆಯೋದು. ಸೊ ಇದು ಏರಲ್ಲೂ ತೊಗೊಂಡೋಗ್ಬೋದು, ಲ್ಯಾಂಡ್ ಥ್ರೂ ಅಂದರೆ ಈ ನಮ್ಮ ಬೆಮ್ಮಲ್ಲೆಲ್ಲ ಟ್ರಕ್ಸ್ ಮಾಡ್ತಾರೆ, ಅದು ಮಿಸೈಲ್ ಲಾಂಚರ್ಸ್ ಅಂತ ಇರ್ತವೆ, ಅಲ್ಲಿಂದ ಲಾಂಚ್. ಸೊ ಲ್ಯಾಂಡಲ್ಲೂ ಮಾಡ್ಬೋದು, ಮತ್ತು ಈ ಸಮುದ್ರದಿಂದನೂ ಮಾಡ್ಬೋದು, ಅಂದರೆ ಶಿಪ್ಸ್ಗಳ ಮೂಲಕನೂ ಲಾಂಚ್ ಮಾಡ್ಬೋದು. ಅದು ಬಿಟ್ಟರೆ ಅಂಡರ್ ವಾಟರ್ ಮಿಸೈಲ್ಸ್ ಅಂದರೆ ಸಬ್ಮೇರಿನಿಂದನೂ ಬ್ರಹ್ಮೋಸ್ನ ಹೊಡಿಬೋದು. ಸೊ ಇದು 4 ಏರಿಯಾಗಳಿಂದನೂ ಈ ಮಿಸೈಲ್ಸ್ಗಳನ್ನ ಶತ್ರು ದೇಶಗಳ ಮೇಲೆ ಹೊಡಿಬೋದು. ನಾವೇನು ಮಾಡಿದ್ವಿ, ಆಪರೇಷನ್ ಸಿಂಧೂರದಲ್ಲಿ ನಾವು ಯೂಸ್ ಮಾಡಿದ್ದು ಇದು ಸುಖಾಯ್ 30 MKI ಅನ್ನೋ ಏರ್ಕ್ರಾಫ್ಟ್ಗೆ ನಾವು ಅದನ್ನು ಇಂಟರ್ಫೇಸ್ ಮಾಡಿ ಅದ್ರ ಮೂಲಕ ಹೊಡೆದ್ವಿ. ಈಗ ರೆಫೇಲ್ಸ್ಗೂ ಹಾಕಬೇಕು, ಅದಕ್ಕೆ ಸೋರ್ಸ್ ಕೋಡ್ ಕೊಡಿ ಅಂತ ಭಾರತ ಮತ್ತು ಫ್ರಾನ್ಸ್ ಮಧ್ಯೆ ಮಾತುಕತೆ ನಡೀತಾ ಇದೆ. ಸುಖಾಯ್ ರಷ್ಯಾದು ಪ್ಲಸ್ ಸುಖಾಯ್ ಸೋರ್ಸ್ ಕೋಡ್ ನಮ್ಮ ಹತ್ರ ಇದೆ. ಅಂದರೆ ಸುಖಾಯ್ ಏನೇ ಒಂದು ಮಾಡಿಫಿಕೇಶನ್ ಮಾಡಬೇಕಾದ್ರೂ
ಅದು ರಷ್ಯಾನ್ ಕೇಳ್ಕೊಂಡು ಮಾಡೋವಂಥ ಇದರಲ್ಲಿಲ್ಲ. ನಾವೇ ಅದು ಸೋರ್ಸ್ ಕೋಡು ಎಲ್ಲ ನಮ್ಮ ಹತ್ರ ಇದೆ. ಬಟ್ ಅದೇ ರೆಫೇಲ್ಸಲ್ಲಿ ಆ ಥರ ಸೋರ್ಸ್ ಕೋಡ್ ಇನ್ನೂ ಕೊಟ್ಟಿಲ್ಲ. ಅದ್ರ ಬಗ್ಗೆ ಮಾತುಕತೆ ನಡೀತಾ ಇದೆ. ಸೊ ನಾವು ಇದನ್ನು ಸುಖಾಯಿಗೆ ಅಳವಡಿಸಿ ನಾವು ಇದನ್ನು ಆಪರೇಷನ್ ಸಿಂಧೂರದಲ್ಲಿ ಯೂಸ್ ಮಾಡಿದ್ವಿ. ಈ ಸ್ಟೆಲ್ತ್ ಅಂತ ಕೇಳಿದ್ರಿ ನೀವು. ಈ ಬ್ರಹ್ಮೋಸ್ ಎಷ್ಟು ಅಂದರೆ ಹತ್ತತ್ರ ಒಂದು 8 ಮೀಟ್ರ್ ಉದ್ದ ಇರ್ಬೋದು, 0.6 ಮೀಟರ್ಸ್ ಅಷ್ಟು ಡಯಾಮೀಟ್ರಲ್ಲಿರುತ್ತೆ. ಮತ್ತು ಬ್ರಹ್ಮೋಸ್ ಬೇಸಿಕ್ ಮಾಡಲು ಬಂದು 3000 kg ಇರುತ್ತೆ. ಸೊ 3000 kg. ಬಟ್ ಏನಂದರೆ ಇದನ್ನೊಂದು ಸ್ಲೀಕ್ ಅಂತಲೇ ಹೇಳ್ಬೋದು. ಮಿಸೈಲ್ ಟರ್ಮ್ಸಲ್ಲಿ ಇದೊಂದು ಸ್ಲೀಕ್ ಅಂತಲೇ ಹೇಳ್ಬೋದು. ಬಟ್ ಇದು ಸ್ಟೆಲ್ತ್ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಬಟ್ ಏನಕ್ಕೆ ಇದು ರೆಡಾರ್ಗೆ ಅಷ್ಟು ಕಷ್ಟ ಆಗುತ್ತೆ ಅಂದರೆ ಇದ್ರ ಹೈಟ್. ಅಂದರೆ ನಾನು ಹೇಳಿದ್ನಲ್ಲ 10 ಮೀಟ್ರು 20 ಮೀಟ್ರ್ ಹೈಟಲ್ಲೇ ಚಲನೆ ಮಾಡುತ್ತೆ ಅಂದರೆ ರೆಡಾರ್ಗೆ ಕಂಡುಹಿಡಿಯೋದು ಕಷ್ಟ ಆಗುತ್ತೆ. ಸ್ಟೆಲ್ತ್ ಅಂದರೆ ಯಾವ ಥರ ಅಂದರೆ ನಿಮ್ಗೆ ರೆಡಾರ್ ಕಣ್ಣಿಗೆ ಅದು ತುಂಬ ಚಿಕ್ಕದಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಅಫ್ಕೋರ್ಸ್ ಇಟ್ ಹ್ಯಾಸ್ ಗಾಟ್ಸ್ ಈಗ ಸ್ಟೆಲ್ತ್ ನೇಚರ್ ಬರ್ತಾ ಇದೆ ಅದಕ್ಕೆ. ಬಿಕಾಸ್ ಅದಕ್ಕೆ ಬಾಡಿ ಎಲ್ಲ ಕಾಂಪೋಸಿಟ್ಸ್ ಆಗ್ತಾ ಇದ್ದಾರೆ. ಅಫ್ಕೋರ್ಸ್ ತುಂಬಾ ಎವ್ರಿ ಟೈಮ್ ನಿಮ್ಮ ಮೊಬೈಲಲ್ಲಿ ಹೇಗೆ ನೀವು ಮಾಡಿಫಿಕೇಶನ್ ಹೊಸ ವರ್ಷನ್ಸ್ ಬರ್ತಾ ಇದೆಯೋ ಅದೇ ಥರನೇ ಬರ್ತಾ ಇದೆ. ಈಗ ಬ್ರಹ್ಮೋಸ್ ER ಅಂತ ಮಾಡ್ತಾ ಇದ್ದಾರೆ. ಅದು ಏನಪ್ಪ ಅಂದರೆ ಅದ್ರ ರೇಂಜ್ ಬಂದು 800 ಕಿಲೋಮೀಟ್ರ್ ಅಷ್ಟು ಮಾಡಿದ್ದಾರೆ. ಬ್ರಹ್ಮೋಸ್ ಎಕ್ಸ್ಟ್ರಾ ರೇಂಜ್ ಅಂತ ಮಾಡಿದ್ದಾರೆ. ಅದನ್ನು ಮಾಡ್ತಾ ಇದ್ದಾರೆ ಈಗ. ಅದಾದಮೇಲೆ ಬ್ರಹ್ಮೋಸ್ NG ಅಂತ ಮಾಡ್ತಾ ಇದ್ದಾರೆ. ಬ್ರಹ್ಮೋಸ್ NG ಬಂದ್ಬಿಟ್ಟು ಅದೊಂದು 1200 kg ಅಷ್ಟು ತೂಕಕ್ಕೆ ತರ್ತಾ ಇದ್ದಾರೆ, ಕಮ್ಮಿ. ಬಟ್ ಅಷ್ಟೇ ಇರುವಂಥ ಎಫೆಕ್ಟಿವ್ ಇರ್ತದೆ. ಬಟ್ ಇನ್ನೂ ಲೈಟ್ ಮಾಡ್ತಿದ್ದಾರೆ, ಇನ್ನೂ ಅರ್ಧ ಮಾಡ್ತಿದ್ದಾರೆ ಲೆಂತ್ ಇದೆಲ್ಲ ನೋಡಿದ್ರೆ. ಆವಾಗ ಏನಾಗುತ್ತೆ ಅಂದರೆ ಒಂದು ಸುಖಾಯಲ್ಲಿ ನಮ್ದು ಈಗ ಒಂದು ಬ್ರಹ್ಮೋಸ್ ಕ್ಯಾರಿ ಮಾಡೋ ಜಾಗದಲ್ಲಿ 3 ಬ್ರಹ್ಮೋಸ್ ಹಾಕೊಂಡು ಹೋಗ್ಬೋದು. ಸೊ ಆ ಥರನೂ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಜನ್ರೇಷನ್ ಬ್ರಹ್ಮೋಸ್ ಅಂತ ಅದು ಲಕ್ನೋವಲ್ಲಿ ಆಗಲೇ ತಯಾರಿಗೆ ಶುರು ಮಾಡಿದ್ದಾರೆ. ಪ್ರಾಬಬ್ಲಿ ಇನ್ನೇನು ಟ್ರಯಲ್ಸು ಮಾಡ್ಬೋದು ಅದನ್ನು. ಸೊ ಆ ಒಂದು ಇದಕ್ಕೆ ಬಂದಿದ್ದೀವಿ, ಬ್ರಹ್ಮೋಸ್ NG. ಸೊ ಬ್ರಹ್ಮೋಸ್ ಬೇಸಿಕ್ ಮಾಡಲ್ ಆಯಿತು, ಬ್ರಹ್ಮೋಸ್ ER ಆಯಿತು, ಬ್ರಹ್ಮೋಸ್ NG ಆಯಿತು. ಈವನ್ ಬ್ರಹ್ಮೋಸ್ ಏರ್ ವರ್ಷನ್ ಅಂತಲೂ ಮಾಡಿದ್ದಾರೆ. ಅದು 2400 kg ಇದೆ. ಲ್ಯಾಂಡ್ ವರ್ಷನ್ ಬಂದು ಹತ್ತತ್ರ 3000 kg ಇದ್ದರೆ ಏರ್ ವರ್ಷನ್ನ 2400 kgಗೆ ತೊಗೊಂಬಂದಿದ್ದಾರೆ. ಸೊ ಇದು ಈ ಬ್ರಹ್ಮೋಸ್ ಎಲ್ಲೆಲ್ಲಿ ಮಾಡ್ತಾರೆ ಅಂದರೆ ಟ್ರಿವಾಂಡ್ರಮಲ್ಲಿ ಮಾಡ್ತಾ ಇದ್ದಾರೆ, ಲಕ್ನೋವಲ್ಲಿ ಮಾಡ್ತಾ ಇದ್ದಾರೆ, ರಾಂಚಿಲಿ ಮಾಡ್ತಾ ಇದ್ದಾರೆ, ಹೈದ್ರಾಬಾದಲ್ಲಿ ಮಾಡ್ತಾ ಇದ್ದಾರೆ. ಸೊ ಈ ಥರ ಅನೇಕ ಕಡೆ ನಡೀತಾ ಇದೆ. ಹೈದ್ರಾಬಾದಲ್ಲಿ ಎಲೆಕ್ಟ್ರಾನಿಕ್ ಇಂಟಿಗ್ರೇಷನ್ ಎಲ್ಲ ಮಾಡ್ತಾರೆ. ಬಾಡಿ ಬಂದು ಟ್ರಿವಾಂಡ್ರಮ್ಮು, ಲಕ್ನೋ, ಆ ಥರ ರಾಂಚಿ ಆ ಕಡೆ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಅನೇಕ ಕಡೆ ಇದು ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ. ಇದರ ಏನಂತ ಹೇಳ್ತಾರೆ, ಇದ್ರದ್ದು ರಿಸಲ್ಟ್ಸು ಆಪ್ರೇಷನ್ ಸಿಂಧೂರದ್ದು ನೋಡಿದ್ಮೇಲೆ ಬೇಡಿಕೆ ತುಂಬಾ ಜಾಸ್ತಿ ಆಗ್ತಾ ಇದೆ ಬ್ರಹ್ಮೋಸ್ಗೆ. ಫಿಲಿಪೈನ್ಸಿಂದ ಇದೆ, ಇಂಡೋನೇಷ್ಯಾದಿಂದ ಇದೆ, ವಿಯೆಟ್ನಾಮಿಂದ ಇದೆ, ಈಗ UAE ಕಂಟ್ರೀಸ್ಗಳಿಂದ ನಾವು ಎಕ್ಸ್ಪೋರ್ಟ್ ಮಾಡ್ತಿದೀವ. ಈ ಫಿಲಿಪೈನ್ಸು ಅಲ್ಲೆಲ್ಲ ಎಕ್ಸ್ಪೋರ್ಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ ನಾವು. ಸೊ ಅದೆಲ್ಲ ಎಕ್ಸ್ಪೋರ್ಟ್ಸ್ ನಡೀತಾ ಇದೆ. ಈಗ ತುಂಬಾ ಎಕ್ಸ್ಪೋರ್ಟ್ಸ್ ಬೇಡಿಕೆ ಬಂದಿದೆ. ಯಾಕಂದರೆ ವರ್ಲ್ಡಲ್ಲಿ ಮ್ಯಾಕ್ 3 ಮ್ಯಾಕ್ 4 ಅಂತ ಸ್ಪೀಡಲ್ಲಿ ರೀಚ್ ಆಗಿ ಆ ಟಾರ್ಗೆಟ್ ಅಂತ ಹೊಡೆಯಬಲ್ಲ ಅಂತ ಏಕೈಕ ಮಿಸೈಲ್ ಅಂದರೆ ಅದು ಬ್ರಹ್ಮೋಸ್. ಇದಕ್ಕೆ ಯೂಸ್ ಮಾಡೋ ಅಂಥ ಇಂಜಿನ್ ಬಂದು ರಾಮ್ಜೆಟ್ ಇಂಜಿನ್ ಅಂತ ಕರೀತಾರೆ. ಸೊ ಈ ರಾಮ್ಜೆಟ್ ಇಂಜಿನ್ನ ಸ್ಪೀಡು ಸೂಪರ್ಸಾನಿಕ್ಗೆ ಸ್ಪೀಡ್ ತೊಗೊಳಕ್ಕೆ ಭಾಳ ಈಸಿ ಈ ರಾಮ್ಜೆಟ್ಟಲ್ಲಿ. ಅಫ್ಕೋರ್ಸ್ ಈ ಕ್ರೂಯಿಸ್ ಮಿಸೈಲ್ಸು ವಿಶ್ವದಲ್ಲಿ ಬೇರೆ ಯಾರೂ ಮಾಡಲ್ವಾ ಅಂದರೆ ವಿಶ್ವದಲ್ಲಿ ಅಮೇರಿಕಾನೂ ಮಾಡ್ತಾರೆ. ಅದನ್ನು ಟಾಮಾಕ್ ಮಿಸೈಲ್ಸ್ ಅಂತ ಕರೀತಾರೆ. ಅಫ್ಕೋರ್ಸ್ ಟಾಮಾಕ್ 70s ಶುರು ಮಾಡಿದ್ರು ಅವರು. 91ಅಲ್ಲಿ ಅದು ಭಾಳ ಇರಾಕ್ ಮೇಲೆ ಅವರು ಪ್ರಾಯೋಗಿಕವಾಗಿ ಭಾಳನೇ ಯೂಸ್ ಮಾಡಿದ್ರು ಟಾಮಾಕ್ ಮಿಸೈಲ್ಸು. ಟಾಮಾಕ್ ಮಿಸೈಲ್ಸು ಅತಿ ಹೆಚ್ಚು ಅವ್ರಿಗೆ ರಿಸಲ್ಟು ತಂದುಕೊಡ್ತು ಇರಾಕ್ ವಾರಲ್ಲಿ. ಬಟ್ ಟಾಮಾಕ್ ಏನಪ್ಪ ಅಂದರೆ ಅದು ಬರೇ ಸಮುದ್ರದಿಂದ ಹೊಡೆಯೋದು, ಅಂದರೆ ಸಿ ಅಥವಾ ಸಬ್ಮೆರಿನ್ ಅಂಥ ಕಡೆಯಿಂದ ಈ ಟಾಮಾಕ್ ಮಿಸೈಲ್ಸ್ಗಳನ್ನ ಹೊಡಿತಾರೆ. ಸೊ ಅದು ಲ್ಯಾಂಡು ಇಲ್ಲ ಏರ್ ವರ್ಷನಲ್ಲಿ ಇಲ್ಲ ಅದು. ಬಟ್ ಅದು ಏನಪ್ಪ ಅಂದರೆ ಅದು ಸಬ್ಸಾನಿಕ್ ಸ್ಪೀಡು, ಅಂದರೆ ಮ್ಯಾಕ್ 0.6 0.7 ಅಂದರೆ ಹತ್ತತ್ರ 900 km/h. ಆ ಸ್ಪೀಡಲ್ಲಿ ಅದು
ಹೋಗಿ ಹೊಡೆಯುತ್ತೆ ನಿಖರವಾಗಿ. ಬಟ್ ಅದ್ರ ರೇಂಜ್ ಬಂದು ಜಾಸ್ತಿ ಇರುತ್ತೆ, 1400 1600 ಕಿಲೋಮೀಟ್ರ್ ದೂರದ ತನಕ ಹೊಡಿಬೋದು. ಬಟ್ ಈಗಿನ ಇಂಟರ್ಸೆಪ್ಟರ್ಸು, ಈಗಿನ ಏರ್ ಡಿಫೆನ್ಸ್ ಸಿಸ್ಟಮ್ಸು ಎಲ್ಲ ನೋಡಿದ್ರೆ ಈ ಟಾಮಾಕ್ ಮಿಸೈಲ್ಸು ಅಷ್ಟು ಒಂದು ಎಲ್ಪ್ ಆಗಲ್ಲ. ಯಾಕಂದರೆ ಭಾಳ ಬೇಗ ಇಂಟರ್ಸೆಪ್ಟ್ ಆಗಿಬಿಡುತ್ತೆ. ಅಂದರೆ ಆ ಸ್ಪೀಡಲ್ಲಿ ಹತ್ತತ್ರ ನೀವು ಒಂದು 400 ಕಿಲೋಮೀಟ್ರ್ ಹೋಗ್ಬೇಕು ಅಂತ ಇಟ್ಕೊಳ್ಳಿ. ಅಂದರೆ 900 ಕಿಲೋಮೀಟ್ರ್ ಅಂದರೆ ಹತ್ತತ್ರ ಅರ್ಧ ಗಂಟೆ 25-30 ನಿಮಿಷ ತಗೊಳುತ್ತೆ. ಆ 30 ನಿಮಿಷದಲ್ಲೇ ಇಂಟರ್ಸೆಪ್ಟ್ ಮಾಡಿಬಿಡ್ತಾರೆ. ಸೊ ಅದು ಆ ಟಾರ್ಗೆಟ್ ರೀಚೇ ಆಗಲ್ಲ. ಆದರೆ ಬ್ರಹ್ಮೋಸ್ ಆಗಲ್ಲ. 3000-4000 ಕಿಲೋಮೀಟ್ರ್ ಸ್ಪೀಡಲ್ಲಿದ್ದೆ ಅಂದರೆ 400 ಮೀಟ್ರ್ ಹೋಗ್ಬೇಕು ಅಂದರೆ ಇನ್ನು 3-4 ನಿಮಿಷನೂ ತೊಗೊಳಲ್ಲ. ಅದು ಕಣ್ಣಿಗೆ ಕಾಣಲ್ಲ ಅದು. ಸೊ ಅದನ್ನು ಅಷ್ಟು ಬೇಗ ಇಂಟರ್ಸೆಪ್ಟ್ ಮಾಡೋದಂತೂ ಭಾಳನೇ ಕಷ್ಟ. ಈವನ್ ಈಗ ಬಿಲಿಯನ್ಸ್ ಆಫ್ ಒಂದು ಶಿಪ್ ಇದೆ ಅಂತ ಇಟ್ಕೊಳ್ಳಿ, ಆ ಬ್ರಹ್ಮೋಸ್ ಇಲ್ಲಿಂದ ಒಂದು 40 ಕಿಲೋಮೀಟ್ರ್ ದೂರದಿಂದ ಹೊಡೆದ್ರು ಅಂತ ಇಟ್ಕೊಳ್ಳಿ, ನಮ್ಮ ಭೂಮಿ ಯಾವಾಗಲೂ ರೌಂಡ್ ಇರುತ್ತೆ. ಸೊ ಹತ್ತತ್ರ ಆ ಶಿಪ್ಗೆ ಅವ್ರಿಗೆ ಕಾಣಬೇಕಾದ್ರೆ ಅದು 3-4 ಕಿಲೋಮೀಟ್ರ್ ದೂರದಲ್ಲಿ ಕಾಣುತ್ತಷ್ಟೇ. ಅವ್ರ ಆ್ಯಕ್ಷನ್ ತಗೋಬೇಕಾದ್ರೂ ಅದನ್ನ ಸ್ಟಾಪ್ ಮಾಡೋಕ್ಕೂ ಅಂದರೆ ಒಂದು 12-15 ಸೆಕೆಂಡು ಇರಲ್ಲ ಅವ್ರಿಗೆ. ಅನ್ನೋ ಅಷ್ಟರಲ್ಲಿ ಸತ್ತೋಗಿರ್ತಾರೆ, ಹೊಡೆದು ಬಿಸಾಕ್ಬಿಟ್ಟಿರುತ್ತೆ. ಸೊ ಅದು ಬ್ರಹ್ಮೋಸಿನ ಕೇಪಬಿಲಿಟಿ. ಸೊ ಈ ಬ್ರಹ್ಮೋಸು ನಾವು ಹೆಮ್ಮೆ ಪಡಬೇಕಾಗಿರುವಂಥದ್ದು ಏನಪ್ಪ ಅಂದರೆ, ವಿಶ್ವದಲ್ಲಿ ಯಾರು ರ್ಯಾಮ್ ಜೆಟ್ನ ಯೂಸ್ ಮಾಡಿ ಇಂಥ ಹೈ ಸ್ಪೀಡ್ ಕ್ರೂಯಿಸ್ ಮಿಸೈಲ್ಸ್ನ ಯಾರು ಮಾಡೇ ಇಲ್ಲ. ಈ ರ್ಯಾಮ್ ಜೆಟ್ ಅಂತ ಹೇಳಿದ್ರೆ ನೀವು ಆ ಎಂಜಿನ್ಗೂ ಬೇರೆ ದೇಶಗಳು ಯೂಸ್ ಮಾಡ್ತಾ ಇರುವಂಥ ಇಂಜಿನ್ಗಳಿಗೂ ಏನು ವ್ಯತ್ಯಾಸ? ನೋಡಿ, ಈಗ ಟಾಮಾಕ್ ಮಿಸೈಲ್ಸ್ ಅಂತ ಹೇಳಿದೆ, ಅವರು ಈ ಟರ್ಬೋ ಫ್ಯಾನ್ ಇಂಜಿನ್ಸ್ ಅಂದರೆ ಏರೋಪ್ಲೇನಲ್ಲಿ ಯೂಸ್ ಮಾಡ್ತಾರಲ್ಲ, ಈ ಟರ್ಬೋ ಫ್ಯಾನ್ ಸಣ್ಣ ಏರೋಪ್ಲೇನ್ಸಲ್ಲಿ ಆ ಒಂದು ಇಂಜಿನ್ಸ್ ಯೂಸ್ ಮಾಡ್ತಾರೆ. ಸೊ ಆ ಸ್ಪೀಡೂ ಏರೋಪ್ಲೇನ್ ಅಷ್ಟೇ ಸ್ಪೀಡ್ ಇರುತ್ತೆ, 900 ಕಿಲೋಮೀಟ್ರ್ ತನಕನೂ ಹೋಗೋಕ್ಕಾಗುತ್ತೆ. ಈ ರ್ಯಾಮ್ ಜೆಟ್ ಇಂಜಿನ್ಸ್ ಅಂದರೆ ಏನಂದರೆ, ಇದರಲ್ಲಿ ಇನಿಷಿಯಲ್ಲಾಗಿ ಬೇರೆ ಇಂಜಿನ್ ಬೇಕಾಗುತ್ತೆ, ಏಕ್ದಮ್ ರ್ಯಾಮ್ ಜೆಟ್ ಯೂಸ್ ಮಾಡೋಕ್ಕಾಗಲ್ಲ. ಸೊ ಬ್ರಹ್ಮೋಸಲ್ಲಿ ಏನು ಮಾಡ್ತಾರೆ ಅಂದರೆ, ದೇ ಹ್ಯಾವ್ ಒನ್ ಇಂಜಿನ್, ಅಂದರೆ ಥ್ರಸ್ಟರ್ ಅಂತಾರೆ, ಸ್ಮಾಲ್ ಇಂಜಿನ್ಸು ಮುಂದೆ ಥ್ರಸ್ಟರ್ಸ್ ಸೇಮ್ ಅದೇ ಥರ. ಅದು ಯೂಶಲಿ ಈ ಸಾಲಿಡ್ ಫ್ಯೂಯಲ್ ಯೂಸ್ ಮಾಡ್ತಾರೆ. ಅದು ಇನಿಷಿಯಲ್ ಕಿಕ್ ಕೊಡುತ್ತೆ. ಆ ಒಂದು ಮ್ಯಾಕ್ 1.8 ತನಕ ಹೋಗುತ್ತೆ. ಮ್ಯಾಕ್ 1.8 ಅಂದರೆ ಹತ್ತತ್ರ 600 ಮೀಟ್ರ್ ಪರ್ ಸೆಕೆಂಡ್ ಅಷ್ಟು ಹೋಗುತ್ತೆ. ಅದು ಹೋಗಿದ ತಕ್ಷಣ ಏನಾಗುತ್ತೆ, ನೀವು ಏನೇ ಒಂದು ಸ್ಪೀಡಾಗಿ ಹೋಗ್ಬೇಕಾದ್ರೆ ಒಂದು ಕೈ ಇಟ್ರೂ ಗಾಳಿ ಹೊಡೆಯಲ್ವಾ? ಹೌದು. ಈ ಕಾರಿಂದ ಆಚೆ ಕೈ ಇಟ್ಟರೆ ಗಾಳಿ ಹೊಡೆಯುತ್ತೆ. ಅದೇ ಥರ ಮ್ಯಾಕ್ 1.8ಅಲ್ಲಿ ಹೋಗ್ಬೇಕಾದ್ರೂ ಈ ಗಾಳಿ ಹೊಡೆಯೋಕ್ಕೆ ಶುರು ಮಾಡುತ್ತೆ. ಅದೇ ಗಾಳಿನ ಬಳಸ್ಕೊಂಡು ಅದೇನು ಮಾಡುತ್ತೆ ಅಂದರೆ, ಸೊ ಯಾವುದೇ ಇಂಜಿನ್ ವರ್ಕ್ ಮಾಡಬೇಕಾದ್ರೆ ಒಂದು ಏರ್ ಇರಬೇಕು, ಒಂದು ಫ್ಯೂಯಲ್ ಇರಬೇಕು, ಒಂದು ಇಗ್ನೈಟರ್ ಇರಬೇಕು. ದಟ್ ಈಸ್ ದ ಬೇಸಿಕ್ ಕಾಮನ್ ಸೆನ್ಸ್. ಸೊ ಏರ್ ತಗೊಳುತ್ತದು, ಏರ್ ಅಲ್ಲಿ ಏನು ಸ್ಪೀಡಲ್ಲಿ ಬರುತ್ತೋ ಅದೇ ಏರ್ ತಗೊಳುತ್ತೆ. ಸ್ವಲ್ಪ ಸ್ಲೋ ಡೌನ್ ಮಾಡುತ್ತೆ ಏರ್ನ ಸ್ಲೋ ಡೌನ್ ಮಾಡಿ ಅದಕ್ಕೆ ಬೇಕಾಗಿರುವಂಥ ಲಿಕ್ವಿಡ್ ಕೆರೋಸಿನ್, ಯೂಶಲಿ ಲಿಕ್ವಿಡ್ ಕೆರೋಸಿನ್ ಯೂಸ್ ಮಾಡ್ತಾರೆ. ಅಂದರೆ ದಟ್ ಈಸ್ ಎ ಸ್ಪೆಷಲ್ ಟೈಪ್ ಆಫ್ ಲಿಕ್ವಿಡ್ ಕೆರೋಸಿನ್ ಯೂಸ್ ಮಾಡ್ತಾರೆ. ಫ್ಯೂಯಲ್ ಆಗಿ ಇಗ್ನೈಟ್ ಆಗುತ್ತೆ ಒಳಗಡೆ, ಆ ಹೀಟ್ಗೆ ಕಂಪ್ರೆಸ್ ಆದಾಗ ಇಗ್ನೈಟ್ ಆಗುತ್ತೆ. ಆ ಫ್ಯೂಯಲ್ ಹಾಕಿದ ತಕ್ಷಣ ಹಿಂಗೆ ಇಗ್ನೈಟ್ ಆಗುತ್ತೆ. ಸೊ ಇಗ್ನೈಟ್ ಆಗಿದ ತಕ್ಷಣ ಅದು ಮ್ಯಾಕ್ 3 ಮ್ಯಾಕ್ 4 ಆ ಸ್ಪೀಡಿಗೆ ಕನ್ವರ್ಟ್ ಆಗುತ್ತೆ. ಅಂದರೆ ಹತ್ತತ್ರ 800 ಮೀಟ್ರ್ ಪರ್ ಸೆಕೆಂಡಲ್ಲಿ ಹೋಗುತ್ತೆ. ಅಂದರೆ ಇವಾಗ ಒಂದು ಸಾಮಾನ್ಯವಾಗಿ ಒಂದು ಗನ್ನಿಂದ ಬುಲೆಟ್ ಫೈರ್ ಮಾಡಿದ್ರೆ ನೀವು 400 ಮೀಟ್ರ್ ಪರ್ ಸೆಕೆಂಡ್. ಅದೇ ಬ್ರಹ್ಮೋಸು ನಾನು ಹೇಳ್ತಾ ಇರೋದು ಇನಿಷಿಯಲ್ಲು 800 ಮೀಟರ್ ಪರ್ ಸೆಕೆಂಡ್. ಅಂದರೆ ಟ್ವೈಸ್ ದ ಸ್ಪೀಡ್ ಆಫ್ ಬುಲೆಟ್. ನಿಮ್ಮ ಕಣ್ಣಿಗೆ ಕಾಣಲ್ಲ, ಅದು ಆ ಸ್ಪೀಡಲ್ಲಿ ಹೋಗುತ್ತೆ. ಸೊ ಇದು ರ್ಯಾಮ್ ಜೆಟ್ ಇಂಜಿನ್ ಅಂತ ಹೇಳ್ತಾರೆ. ಅಫ್ಕೋರ್ಸ್ ಈಗ ನೆಕ್ಸ್ಟು ಬ್ರಹ್ಮೋಸ್ 2 ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದು ಹೈಪರ್ಸಾನಿಕ್ ಸ್ಪೀಡ್. ಹೈಪರ್ಸಾನಿಕ್ ಅಂದರೆ ಮ್ಯಾಕ್ 5ಗಿಂತ ಜಾಸ್ತಿ, ಮ್ಯಾಕ್ 10, ಮ್ಯಾಕ್ 12. ಅದಕ್ಕೆ ಸ್ಕ್ರಾಮ್ ಜೆಟ್ ಅಂತ ಇಂಜಿನ್ಸ್ ಬರುತ್ತೆ. ಅಫ್ಕೋರ್ಸ್ ಅದು ನೆಕ್ಸ್ಟ್ ಯಾವುದ್ರಲ್ಲಾರು ಹೇಳ್ತೀನಿ. ಸ್ಕ್ರಾಮ್ ಜೆಟ್ ಅಂದರೆ ಇಟ್ ಈಸ್ ಎ ಸೂಪರ್ ಕಂಬಸ್ಷನ್ ರ್ಯಾಮ್ ಜೆಟ್ ಇಂಜಿನ್ ಅಂತ. ಅದು ನಾನು ನೆಕ್ಸ್ಟ್ ಇದರಲ್ಲಿ ಯಾವುದ್ರಲ್ಲಾರು ಹೇಳ್ತೀನಿ, ಅದು ಸ್ಕ್ರಾಮ್ ಜೆಟ್ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ರ್ಯಾಮ್ ಜೆಟ್ ಅಂದರೆ ನಾವಿಷ್ಟು ಬೇಸಿಕ್ ಆಗಿ ಅಂದ್ಕೊಂಡಿರ್ಬೇಕು. ಇಟ್ ಡಸಂಟ್ ಹ್ಯಾವ್ ಎನಿ ಬ್ಲೇಡ್ ಇರಲ್ಲ, ಇದಿರಲ್ಲ, ಏನೂ ಮೂವಿಂಗ್ ಪಾರ್ಟ್ಸ್ ಇರಲ್ಲ. ಬರೋ ಏರ್ನ ಅದು ಎಳ್ಕೊಂಡು ಸ್ವಲ್ಪ ಕಂಪ್ರೆಸ್ ಮಾಡಿಕೊಂಡು ತಕ್ಷಣ ಇಗ್ನೈಟ್ ಆಗುತ್ತೆ. ಆ ಇಗ್ನೈಟ್ ಆದಮೇಲೆ ಆ ಇಗ್ನೈಟ್ ಆಗಿ ಗಾಳಿ ಆಚೆ ಬರುತ್ತಲ್ಲ, ಆ ಹೊರಗೆ ಬಂದಾಗ ಇನ್ನೂ ಸ್ಪೀಡಾಗಿ ಮೂವ್ ಆಗುತ್ತೆ. ಸೊ ಅದು ಮ್ಯಾಕ್ 5 ತನಕನೂ ಹೋಗುತ್ತೆ. ಸೊ ಫಸ್ಟು ಇಂಜಿನ್ ಥ್ರಸ್ಟರ್ ಯೂಸ್ ಮಾಡ್ತಾರೆ, ಸೆಕೆಂಡು ರ್ಯಾಮ್ ಜೆಟ್ ಯೂಸ್ ಮಾಡ್ತಾರೆ. ಸೊ ನಮ್ಮ ಈ ಶತ್ರು ದೇಶಗಳಲ್ಲಿ ಬ್ರಹ್ಮೋಸ್ಗೆ
ಸರಿಸಾಟಿಯಾಗಿರುವಂಥದ್ದು ಇಲ್ಲ, ಅಥವಾ ಬ್ರಹ್ಮೋಸ್ಗೆ ಕಾಂಪಿಟೇಷನ್? ಯಾರು ಸರಿಸಾಟಿಯಾಗಿ ಯಾವ ಮಿಸೈಲ್ಸು ಇಲ್ಲ. ಕೆಲವು ಜನ ಹೇಳ್ತಾರೆ ಬ್ರಹ್ಮೋಸ್ ಮಿಸೈಲ್ ಹಂಗೆ ಹಿಂಗೆ ನಾವು ಅದೇ ಥರ ಮಾಡಿದ್ದೀವಿ. ಇಲ್ಲ, ಯಾರು ರಾಮ್ಜೆಟ್ ಇಂಜಿನ್ ಹಾಕಿ ಈ ಒಂದು ಸ್ಪೀಡಲ್ಲಿ ಹೋಗುವಂಥದ್ದು ಯಾವ ದೇಶವರು ಮಾಡಿಲ್ಲ ಇದನ್ನು. ಈವನ್ ಅಮೇರಿಕನ್ ಸಹಿತ ಈ ಬ್ರಹ್ಮೋಸ್ ಸ್ಪೀಡ್ಗೆ ಸರಿಸಾಟಿಯಾಗಿ ಇಲ್ಲ. ಇರೋದು ರಷ್ಯಾದಲ್ಲಿದೆ. ರಷ್ಯಾದಲ್ಲಿ ಬಿಟ್ಟರೆ ನಮ್ಮ ಹತ್ರ ಇದೆ. ಅಫ್ಕೋರ್ಸ್ ಅವರು ಬೇರೆ ಹೆಸರಲ್ಲಿ ಕರೀತಾರೆ ಅದನ್ನು. ಬಟ್ ಅಫ್ಕೋರ್ಸ್ ಟೆಕ್ನಾಲಜಿ ನಾವು ಅವರೇ ಸೇರ್ ಮಾಡಿರೋವಂಥ ಟೆಕ್ನಾಲಜಿ ಆಗಿರೋದ್ರಿಂದ ರಷ್ಯನ್ಸ್ ಹತ್ರ ಬಿಟ್ಟರೆ ನಮ್ಮ ಹತ್ರ ಇದೆ ಅಷ್ಟೇ. ಅದು ಇನ್ನು ಯಾರ ಹತ್ರನೂ ಇಲ್ಲ. ಇನ್ನೆಲ್ಲರೂ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ಯಾರೂ ಇನ್ನೂ ಸಕ್ಸಸ್ ಆಗಿಲ್ಲ ರ್ಯಾಮ್ ಜೆಟ್ಟಲ್ಲಿ ಸೂಪರ್ಸಾನಿಕ್ ಸ್ಪೀಡಲ್ಲಿ. ಅಫ್ಕೋರ್ಸ್ ಎಲ್ಲರೂ ಮಾಡ್ತಾ ಇದ್ದಾರೆ ಬೇರೆ ಥರ ಮಿಸೈಲ್ಸು, ಬಟ್ ಸಬ್ಸಾನಿಕ್ ಸ್ಪೀಡು ಆ ಇಂಜಿನ್ ಬಂದು ನಾನು ಹೇಳಿದ್ನಲ್ಲ, ಟರ್ಬೋ ಪ್ರೊಪೆಲ್ಲರ್ ಇಂಜಿನ್ನು ಲೈಕ್ ಏರೋಪ್ಲೇನ್ ಇಂಜಿನ್ನು. ಸೊ ಅದು ಸಬ್ಸಾನಿಕ್ ಸ್ಪೀಡಲ್ಲಿ ಹೋಗುತ್ತೆ. ಅಫ್ಕೋರ್ಸ್ ನಾವು ಒಂದು ನಿರ್ಭಯ್ ಅಂತ ಒಂದು ಮಾಡ್ತಾ ಇದ್ದೀವಿ, ಅಂದರೆ ಲಾಂಗ್ ರೇಂಜ್ಗೆ 1200 ಕಿಲೋಮೀಟ್ರಿಗೆ. ಅದನ್ನು ನಾವು ಆಗಲೇ ಪ್ರೂವ್ ಮಾಡಿದ್ದೀವಿ, ಬಟ್ ಇನ್ನೂ ಯೂಸ್ ಮಾಡಿಲ್ಲ ವಾರ್ ಇದರಲ್ಲಿ. ಬಟ್ ಆ ನಿರ್ಭಯನ ನಾವು ಮಾಡ್ತಾ ಇದ್ದೀವಿ. ಅದೇ ಥರ ಬೇರೆ ಬೇರೆ ದೇಶಗಳನ್ನು ಕ್ರೂಯಿಸ್ ಮಿಸೈಲ್ಸು ಸಬ್ಸಾನಿಕ್ ಸ್ಪೀಡಲ್ಲಿ ಮಾಡಿದ್ದಾರೆ. ಸಬ್ಸಾನಿಕ್ ಅಂದರೆ ಸ್ಪೀಡ್, ಸೌಂಡ್ ಆಫ್ ಸ್ಪೀಡ್ಗಿಂತ ಕಮ್ಮಿ ಮಾಡಿದ್ದಾರೆ ಹೊತ್ತು ಸೂಪರ್ಸಾನಿಕ್ ಸ್ಪೀಡಲ್ಲಿ ಯಾರೂ ಮಾಡಿಲ್ಲ. ಹೈಪರ್ಸಾನಿಕ್ ಸ್ಪೀಡಲ್ಲಂತೂ ಇಲ್ಲ. ಇನ್ನು ಬ್ಯಾಲಿಸ್ಟಿಕ್ ಮಿಸೈಲ್ಸಲ್ಲಿ ಮಾಡಿದ್ದಾರೆ ತುಂಬ ಜನ. ಹೈಪರ್ಸಾನಿಕ್ ಸ್ಪೀಡಲ್ಲ ಚೈನೀಸ್ ಹತ್ರ ಇದೆ, ಕೊರಿಯನ್ಸ್ ಹತ್ರ ಇದೆ, ಅದೆಲ್ಲ ಇದೆ. ಬಟ್ ಕ್ರೂಯಿಸ್ ಮಿಸೈಲ್ಸಲ್ಲಿ ಸೂಪರ್ಸಾನಿಕ್ ಆಗಲಿ ಹೈಪರ್ಸಾನಿಕ್ ಆಗಲಿ ಯಾರೂ ಮಾಡಿಲ್ಲ, ಭಾರತ ಬಿಟ್ಟರೆ. ಓಕೆ, ಪ್ರಾಕ್ಟಿಕಲಿ ಒಂದು ಯುದ್ಧದಲ್ಲಿ ಈ ವೇಗ ಅನ್ನೋದು, ಅಂದರೆ ಈ ಸ್ಪೀಡ್, ನಾವೇನು ಸೂಪರ್ಸಾನಿಕ್ಕು ಅಂತ ಹೇಳ್ತೀವಿ, ಈ ವೇಗ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡಿ. ಈಗ ವೇಗನೇ ಭಾಳ ವೇಗ ಆ್ಯಂಡ್ ಟೈಮ್ ಇಸ್ ಕ್ರಿಟಿಕಲ್ ಇನ್ ದ ವಾರ್. ಇವತ್ತು ಏನಪ್ಪ ಅಂದರೆ ಎಷ್ಟು ಸ್ಪೀಡು, ಎಷ್ಟು ಫಾಸ್ಟಾಗಿ ನೀವು ಟಾರ್ಗೆಟ್ನ ಹಿಟ್ ಮಾಡ್ತೀರಾ, ಆಮೇಲೆ ಇಂಟರ್ಸೆಪ್ಟ್ರನ್ನ, ರೆಡಾರ್ನ ಹೇಗೆ ಅವಾಯ್ಡ್ ಮಾಡ್ತೀರಾ. ದೀಸ್ ಆರ್ ಆಲ್ ದಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವುದೇ ಒಂದು ಯುದ್ಧ ಗೆಲ್ಬೇಕಾದ್ರೆ. ಬ್ರಹ್ಮೋಸ್ ಹೆಂಗೆ ಅಂದರೆ ಕೊನೆ ಒಂದು ಏನಂತ ಹೇಳ್ತಾರೆ, ಒಂದು 100-200 ಮೀಟ್ರ್ ಟಾರ್ಗೆಟ್ ಹೊಡಿಬೇಕು ಅಂತ ಇಟ್ಕೊಳ್ಳಿ. ಆವಾಗ ಎಸ್ ಮ್ಯಾನುವರ್ ಅಂತ ತಗೊಳುತ್ತೆ. ಎಸ್ ಮ್ಯಾನುವರ್ ಅಂದರೆ ಹೇಗೋ ಡೈರೆಕ್ಷನ್ಸ್ ಚೇಂಜ್ ಮಾಡಿಬಿಡುತ್ತೆ. ಅಂದರೆ ಇಂಟರ್ಸೆಪ್ಟ್ನೇ ಗೊತ್ತೇ ಆಗಲ್ಲ ಅದು ಯಾವ ಡೈರೆಕ್ಷನಲ್ಲಿ ಹೋಗಿ ಟಾರ್ಗೆಟ್ ಹೊಡಿಯುತ್ತೆ ಅಂತ. ಅದು ಎಸ್ ಮ್ಯಾನುವರ್ ಅಂತ ಹೇಳ್ತಾರೆ. ಸೊ ಆ ಒಂದು ಟೆಕ್ನಾಲಜಿನೂ ಅದರಲ್ಲಿ ಅಳವಡಿಸಿರ್ತಾರೆ. ಸೊ ಆಮೇಲೆ ಇದ್ರ ಟಾರ್ಗೆಟ್ ಪ್ರಿಸಿಷನ್ ಬಂದು ಸರ್ಕ್ಯುಲರ್ ಎರರ್ ಪ್ರಾಬಬಿಲಿಟಿ ಅಂತ ಕರೀತಾರೆ. ಅದು ವಿತಿನ್ 1 ಮೀಟರ್ ಒಳಗಿರುತ್ತೆ ಸರ್ಕ್ಯುಲರ್ ಎರರ್ ಪ್ರಾಬಬಿಲಿಟಿ ಅಂತ. ಅಷ್ಟು ನಿಖರವಾಗಿ ಹೊಡಿಬೋದು ಅದನ್ನು. ಅಂದರೆ ಒಂದು ವಿಂಡೋನ ಬೇಕಾದ್ರೆ ಟಾರ್ಗೆಟ್ ಮಾಡಿ ಹೊಡಿಬೋದು, ಒಂದು ಏರ್ ಕಂಡೀಷನನ್ನು ಟಾರ್ಗೆಟ್ ಮಾಡಿ 300 ಕಿಲೋಮೀಟ್ರ್ ಹಿಂದೆಯಿಂದ ಹೊಡಿತಾರೆ. ಸೊ ದಿಸ್ ಈಸ್ ಆ್ಯಂಡ್ ವೇಗ ಆ್ಯಂಡ್ ಟೈಮ್ ವಿತಿನ್ ನೋ ಟೈಮ್. ಅವನಿಗೆ ಇಂಟರ್ಸೆಪ್ಟ್ರಿಗೆ ಯೋಚನೆ ಮಾಡಿ ಅದನ್ನು ಎಲ್ಲಿ ಇಂಟರ್ಸೆಪ್ಟ್ ಮಾಡಬೇಕು ಅನ್ನೋ ಅಷ್ಟರಲ್ಲೇ ಹೋಗಿ ಹೊಡೆದ್ಬಿಟ್ಟಿರುತ್ತೆ. ಪ್ಲಸ್ ಅದು ಕೊನೆ ಹಂತದಲ್ಲಿ ಅದು ಮ್ಯಾನೋವರ್ ತಗೊಳುತ್ತೆ. ಎಸ್ ಮ್ಯಾನೋವರ್ ಅಂತ ಹೇಳ್ತಾರೆ. ಅಂದರೆ ಅದು ಒಂಥರ ಗೂಗ್ಲಿ ಥರ, ಅದು ಯಾವ ಥರ ಡೈರೆಕ್ಷನ್ಸ್ ಚೇಂಜ್ ಮಾಡಿ ಹೋಗಿ ಆ ಟಾರ್ಗೆಟ್ ಹೊಡೆಯುತ್ತೆ ಅಂತಲೇ ಗೊತ್ತಾಗಲ್ಲ. ಸೊ ಆ ಥರ ತಪ್ಪಿಸ್ಕೊಂಡು ಹೋಗುತ್ತೆ. ಸೊ ದಟ್ ಈಸ್ ವಾಟ್ ಟುಡೇಸ್ ವಾರ್. ಇವತ್ತಿನ ವಾರಲ್ಲಿ ಅತಿ ವೇಗ, ಟೈಮ್ ಕಮ್ಮಿ, ನಿಖರವಾದ ಟಾರ್ಗೆಟ್ ಹೋಗ್ಬೇಕು. ಸೊ ಇದನ್ನೆಲ್ಲ ಅಳವಡಿಸ್ಕೊಂಡಿರೋರೇ ಇವತ್ತು ಯುದ್ಧ ಗೆಲ್ಲಕ್ಕಾಗೋದು. ಇವತ್ತು ಹಿಂದಿನ ಥರ ಸೈನಿಕರು ಹೋಗ್ಬೇಕು, ಅವರು ಒಂದು AK-47 ತಗೊಂಡು ಹೊಡಿತಾರೆ, ನಾವು ಒಂದು AK-47 ತೊಗೊಂಡು ಆ ಒಂದು ಕಾಲ ಹೊಟ್ಟೆ ಹೋಗಿದೆ. ಈಗ ಏನಿದ್ರು ಈವನ್ ಈಗ ಏರೋಪ್ಲೇನಲ್ಲಿ ಡಾಗ್ ಫೈಟ್ ಅಂತಿತ್ತು ಮುಂಚೆ. ಆ ಏರೋಪ್ಲೇನ್ ನಮಗೆ ಚೇಂಜ್ ಮಾಡೋದು, ನಾವು ಅವ್ರಿಗೆ ಚೇಂಜ್ ಮಾಡೋದು, ಅದೂ ಇಲ್ಲ. ನಾವು ಅವ್ರ ಜಾಗಕ್ಕೆ ಹೋಗಲ್ಲ, ಅವ್ರ ಬೌಂಡ್ರಿಗೆ ಹೋಗಲ್ಲ, ಇಲ್ಲಿಂದನೇ ಹೊಡೆಯೋಕ್ಕೆ ಶುರು ಮಾಡ್ತೀವಿ. ಸೊ ಇದೇ ಥರನೇ ನಾವು ಬ್ರಹ್ಮೋಸ್ನ ಯೂಸ್ ಮಾಡ್ತೀವಿ. ಸೊ ದಿಸ್ ಈಸ್ ಅನ್ ಅಫೆನ್ಸಿವ್. ಅಫ್ಕೋರ್ಸ್ ಕೆಲವು ಜನ ಕೇಳ್ಬೋದು S-400 ಅಂದರೆ ಏನು ಸರ್, ಅದು ಅಫೆನ್ಸಿವ್? ಇದು ಅಲ್ಲ, ಅದೆಲ್ಲ ಡಿಫೆನ್ಸ್. ಅಂದರೆ ನಮ್ಗೆ ಯಾರು ಹೊಡೆದ್ರೆ ಅದನ್ನು ತಡ್ಕೊಳ್ಳೋಕ್ಕೆ ಆಕಾಶು, S-400 ಏರ್ ಡಿಫೆನ್ಸ್ ಸಿಸ್ಟಮು ನಮ್ಮನ್ನು ಹೊಡಿದೇ ಇರೋಕ್ಕೆ. ಬಟ್ ಬ್ರಹ್ಮೋಸ್ ಥರ ಎಲ್ಲ ಇದರ ಪ್ಲ್ಯಾಟ್ಫಾರ್ಮಲ್ಲೂ ಅದನ್ನು ಹೊಡಿಬೋದು ಅಂತ ಅಂದರೆ ಬ್ರಹ್ಮೋಸ್ ಏಕೈಕ ಮಿಸೈಲ್ ಅಂತ ಹೇಳ್ಬೋದು. ಈಗ ನೀವು ಆ್ಯಂಟಿ ಮಿಸೈಲ್ ಸಿಸ್ಟಮ್ಗಳು ಅಥವಾ ಆ್ಯಂಟಿ ಡಿಫೆನ್ಸ್ ಸಿಸ್ಟಮ್ಗಳ ಬಗ್ಗೆ ಮಾತಾಡಿದಾಗ ನಮ್ಮಲ್ಲಿ ಬ್ರಹ್ಮೋಸ್ ಇದೆ ಅಥವಾ ಬೇರೆ ಬೇರೆ ಮಿಸೈಲ್ಸ್ ಇದ್ದಾಗ, ನಮ್ಮ ಡಿಫೆನ್ಸ್ ಅಲ್ಲ, ಇದು ಅಫೆನ್ಸ್ಗೆ ಇದು ಯೂಸ್ ಮಾಡೋದು. ಓಕೆ, ಅಫೆನ್ಸಿವ್ ಆಗಿ ಯೂಸ್ ಮಾಡ್ತೀವಿ. ನಮ್ಮಲ್ಲಿ ಈ ಥರದ ಮಿಸೈಲ್ಸ್ಗಳಿದ್ದಾಗ ನಮ್ಮ ಶತ್ರು ದೇಶಗಳಲ್ಲೂ ಆ ಆ್ಯಂಟಿ ಮಿಸೈಲ್ ಸಿಸ್ಟಮ್ಗಳು ಇಟ್ಟಿರ್ತಾರೆ. ಖಂಡಿತ. ಅದು ಪಾಕಿಸ್ತಾನ ಆಗಿರ್ಬೋದು, ಚೈನಾ ಪಾಕಿಸ್ತಾನದಲ್ಲೂ ಆ್ಯಂಟಿ ಡಿಫೆನ್ಸ್ ಮಿಸೈಲ್ ಸಿಸ್ಟಮ್ ಇತ್ತು. ಅದನ್ನು ನಿಖರವಾಗಿ ಟಾರ್ಗೆಟ್ ಮಾಡಿ ಅದನ್ನು ಹೊಡೆದಿದ್ದೆ ಬ್ರಹ್ಮೋಸ್. ಒಂದು ಅವ್ರದ್ದು ಡಿಫೆನ್ಸ್ ಸಿಸ್ಟಮ್ ನೋಡಿದಾಗ ಒಂದು ಮಿಸೈಲ್ ಹೊಡೆದ್ರು ಡಿಫೆನ್ಸ್ ಸಿಸ್ಟಮ್ ನಿರ್ನಾಮ ಮಾಡಿದ್ವಿ.
ಈವನ್ ಒಂದು ಮಿಸೈಲ್ ಹೋಗಿ ಆ ರನ್ವೇ ಮೇಲೆ ಬಿದ್ದರೆ ಅವ್ರು ಏರೋಪ್ಲೇನ್ ಓಡಾಡೋಕ್ಕೆ ಆಗಲ್ಲ, ಟೇಕ್ ಆಫ್ ಮಾಡೋಕ್ಕೂ ಆಗಲ್ಲ, ಇಳ್ಸೋಕ್ಕೂ ಆಗಲ್ಲ. ಆ ಥರ ರನ್ವೇನು ಡಿಸ್ಟ್ರಾಯ್ ಮಾಡೋಕ್ಬಿಡುತ್ತೆ. ಅದನ್ನು ಮಾಡಿದ್ವಿ. ಸೊ ಅದಕ್ಕೆ ಆ ರೆಡಾರ್ ಸಿಸ್ಟಮ್ಗೆ ಅದು ಕಂಡುಹಿಡಿದು ಅದನ್ನು ಇಂಟರ್ಸೆಪ್ಟ್ ಮಾಡೋಕ್ಕೆ ಆಗಲಿಲ್ಲ. ಅದು ಕರೆಕ್ಟ್. ಅದು ಕಂಡುಹಿಡಿಯೋದು ಒಂದೇ ಅಲ್ಲ, ಅದೊಂದು S-300 ಎಲ್ಲ H-9 ಅಂತ ಚೈನೀಸ್ದು ಇರುತ್ತೆ ಅವ್ರ ಹತ್ರ. ಸೊ ಅಲ್ಲಿಂದ ಇಂಟರ್ಸೆಪ್ಟ್ ಹೋಗಿ ಅದನ್ನು ಇಂಟರ್ಸೆಪ್ಟ್ ಮಾಡಬೇಕಾಯ್ತು. ಅದಕ್ಕೆ ಆ ಟೈಮು ಸಿಕ್ಕಲಿಲ್ಲ. ಪ್ಲಸ್ ಅಫ್ಕೋರ್ಸ್ ವಿ ಡಿಡ್ ಸಮ್ ಜಾಮಿಂಗ್ ಆ್ಯಕ್ಟಿವಿಟೀಸ್. ಅವ್ರದ್ದು ರೆಡಾರ್ಸ್ನು ಜಾಮ್ ಮಾಡಿದ್ವಿ ನಮ್ಮ ರಫೇಲ್ಸ್ ಮೂಲಕ. ಆಮೇಲೆ ನಮ್ಮ ಅವ್ಯಾಕ್ಸ್ ಅಂತ ಇರುತ್ತೆ, ಅದ್ರ ಮೂಲಕ ನಾವು ಜಾಮಿಂಗು ಮಾಡಿದ್ವಿ. ಅಫ್ಕೋರ್ಸ್ ಅದು ಟೆಕ್ನಾಲಜಿ ಬೇರೆ ಮಾಡಿದ್ವಿ. ಸೊ ಜಾಮಿಂಗು ಆಯಿತು, ಸ್ಪೀಡು ಅಷ್ಟೇ ಸ್ಪೀಡ್ ಇತ್ತು ಬ್ರಹ್ಮೋಸು. ಸೊ ಅವ್ರ ಆ್ಯಂಟಿ ಏರ್ ಡಿಫೆನ್ಸ್ ಸಿಸ್ಟಮು ವರ್ಕ್ ಆಗಲಿಲ್ಲ. ಈವನ್ ಅವ್ರಿಗೆ ಆ ಸ್ಪೀಡು ತಡೆಯೋಕ್ಕಾಗಲಿಲ್ಲ. ಸೊ ಆ ಒಂದು ಇದರಿಂದ ನಾವು ಅದನ್ನು ಭಾಳ ಬೇಗ ಒಂದು 88 ಅವರ್ಸಲ್ಲಿ ನಾವು ಆಲ್ಮೋಸ್ಟ್ 88 ಅವರ್ಸ್ ಅಂತ ಅಂದ್ಕೊಳ್ಳಿ, ಅಷ್ಟರಲ್ಲಿ ನಾವು ಆಪ್ರೇಷನ್ ಸಿಂಧೂರದಿಂದ ಗೆದ್ವಿ ಅಂದ್ಕೊಂಡು ಆಚೆ ಬಂದಾಯಿತು. ಈಗ ನಾವು ಎಷ್ಟೇ ಪ್ರಯೋಗಗಳನ್ನು ಮಾಡಿದ್ರು ಅಥವಾ ಟೆಸ್ಟಿಂಗ್ಗಳನ್ನು ಮಾಡಿದ್ರು ಆನ್ ಗ್ರೌಂಡ್ ನಾವು ಅದನ್ನು ನೋಡಬೇಕು, ಅದರ ಪರ್ಫಾರ್ಮೆನ್ಸ್ ನೋಡಬೇಕು ಅಂದರೆ ಯುದ್ಧದ ಸಂದರ್ಭದಲ್ಲಿ ರೀಸೆಂಟ್ಲಿ ನಾವು ಸಿಂಧೂರಲ್ಲಿ ನೋಡಿದ್ವಿ. ಸಿಂಧೂರದಲ್ಲೇ ನಮ್ಗೆ ಬ್ರಹ್ಮೋಸ್ನ ಯೂಸ್ ಮಾಡೋ ಪಾತ್ರ ಏನು ಅಂತ ಇಡೀ ವಿಶ್ವಕ್ಕೆ ಗೊತ್ತಾಗಿದ್ದು. ಇಷ್ಟು ದಿವಸ ಬ್ರಹ್ಮೋಸ್ ಇದೆ ನಮ್ಮ ಕೈಲಿ ಅಂತ ಗೊತ್ತಿತ್ತು. ಯಾವುದೋ ಒಂದು ಹೋಗಿ ಅಕಸ್ಮಾತ್ ಟೆಸ್ಟಿಂಗಲ್ಲೂ ಹೋಗಿ ಒಂದ್ಸಲಿ ಪಾಕಿಸ್ತಾನಿಗೂ ಬಿದ್ದಿತ್ತದು. ಸೊ ಅವಾಗಲೇ ಅವ್ರು ಎಚ್ಚೆತ್ಕೊಳ್ಬೇಕಾಗಿತ್ತು. ಎಚ್ಚೆತ್ಕೊಂಡ್ರು ಇದೇನಪ್ಪ ಒಂದು ಯಾವುದೋ ಮಿಸೈಲ್ ಬಂದು ಬಿದ್ದಿದೆ, ಭಾರತದವರೇ ನಮಗೆ ಹೇಳ್ತಾ ಇದ್ದಾರೆ ನಮ್ಮ ಮಿಸೈಲ್ ಬಂದು ಬಿದ್ದಿದೆ ಅಂತ. ನಮ್ಮ ಮಿಸೈಲ್ ಬಂದು ಬೀಳೋ ತನಕ ನಮ್ಮ ಡಿಫೆನ್ಸ್ ಸಿಸ್ಟಮ್ ಕಂಡುಹಿಡಿಲೇ ಅಲ್ವಾ ಇದು ಬಂದು ಬೀಳೋ ತನಕ ಅಂತ ಅವಾಗ ಅವ್ರಿಗೆ ಗೊತ್ತಿದ್ರು ಅದ್ರ ಮೇಲೆ ಅವರು ಈ ಥರ ಪರಿಣಾಮಕಾರಿಯಾಗಿ ಹೆಂಗೆ ಇದನ್ನು ಸ್ಟಾಪ್ ಮಾಡಬೇಕು, ವರ್ಕ್ ಮಾಡಬೇಕು ಅನ್ನೋ ಒಂದು ಯೋಚನೆಗೆ ಅವ್ರು ಹೋಗಲಿಲ್ಲ. ಸೊ ಅದೇ ಎಲ್ಲೋ ನಮಗೊಂದು ಅಡ್ವಾಂಟೇಜ್ ಆಗೋಯ್ತು ನಾವು ಆಪ್ರೇಷನ್ ಸಿಂಧೂರದಲ್ಲಿ ಬಳಸಿದ್ದು. ಅಫ್ಕೋರ್ಸ್ ಇದ್ರ ಜೊತೆ ಬೇರೆ ಬೇರೆ ಮಿಸೈಲ್ಸ್, ರಫೇಲ್ ಜೊತೆ ಇದ್ದಿದ್ದಂಥ ಸ್ಪೈಸ್ ಇರ್ಬೋದು, ಮೈಕಾ ಇರ್ಬೋದು, ಎಷ್ಟೊಂದು ಮಿಸೈಲ್ಸ್ ಯೂಸ್ ಮಾಡಿದ್ವಿ. ಬಟ್ ಬ್ರಹ್ಮೋಸ್ ವಾಸ್ ಎ ಗೇಮ್ ಚೇಂಜರ್ ಅಂತ ಹೇಳ್ಬೋದು. ಸೊ ಒಂಥರ ಗೇಮ್ ಚೇಂಜರ್. ಅವರು 11 ನೆಲಸಮ ಮಾಡಿ ಎದುರಿಸಿದ್ದು ಅಂದರೆ ಬ್ರಹ್ಮೋಸ್ಗೆ ನಾವು ಮೊದಲನೇ ಆದ್ಯತೆ ಕೊಡಬೇಕು. ಕರೆಕ್ಟ್. ಈಗ ರಷ್ಯಾ ನಮಗೆ ಸ್ಟ್ರಾಟಜಿಕ್ ಪಾರ್ಟ್ನರು ಹೌದು, ಜೊತೆಗೆ ದೊಡ್ಡ ಡಿಫೆನ್ಸ್ ಪಾರ್ಟ್ನರು ಹೌದು. ಸದ್ಯದಲ್ಲಿ ಭಾರತ ಮತ್ತು ರಷ್ಯಾ ಜೊತೆ ಯಾವುದಾದ್ರೂ ಡಿಫೆನ್ಸ್ ಒಪ್ಪಂದಗಳು ಅಥವಾ ಬ್ರಹ್ಮೋಸನ್ನೇ ಇನ್ನೂ ಅಪ್ಗ್ರೇಡ್ ಮಾಡುವಂಥ ಒಪ್ಪಂದಗಳು ಈ ಬ್ರಹ್ಮೋಸ್ 2 ಅಂತ ಮಾಡ್ತಾ ಇದ್ದೀವಿ. ಅಫ್ಕೋರ್ಸ್ ಅವರಿಬ್ರು ನಾವು ಜೊತೆ ಸೇರೇ ಮಾಡ್ತಾ ಇರೋದು ಬ್ರಹ್ಮೋಸ್ನ. ಜೊತೆಯಲ್ಲಿ ನಮ್ಗೆ S-400 ಕೊಟ್ಟಿದ್ದಾರೆ ಅವರು. ನೀವು ಅದು ದಟ್ ವಾಸ್ ಆಲ್ಸೋ ಮೇಜರ್ ಹೆಲ್ಪ್ ಮಾಡ್ತು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮಲ್ಲಿ. ನೀವು ನೋಡಿರ್ಬೋದು, ಕರೆಕ್ಟ್, ಯಾವುದೇ ವಿಧವಾದ ಡ್ರೋನ್ಸ್ಗಳಾಗಲಿ, ಅವರು ಕಳಿಸಿದಂಥ ಮಿಸೈಲ್ಸ್ಗಳಾಗಲಿ, ಅವ್ರು ಫಟೆ ಯೂಸ್ ಮಾಡಿದ್ರು, PL-15 ಯೂಸ್ ಮಾಡಿದ್ರು, ಎಲ್ಲನೂ ನಿರ್ನಾಮ ಮಾಡೋವಂಥ ಶಕ್ತಿ ಇತ್ತು ನಮ್ಮ S-400 ಇದ್ದಿದ್ದು. 3 ಕೊಟ್ಟಿದ್ರಾಗ 4ನೇದು ಜೂನ್ 2-3 ಬಂತು. ಈಗ 5ನೇದು ಇನ್ನು 2027 ಕೊಡ್ತೀವಿ ಅಂತ ಇದ್ದಾರೆ. ಬಿಕಾಸ್ ಅಲ್ಲಿ ಯುಕ್ರೇನ್ ವಾರ್ ನಡೀತಾ ಇರೋದ್ರಿಂದ ನಿಧಾನ ಆಗ್ತಾ ಇದೆ. ಸೊ ಈಗ Su-57 5ನೇ ತಲೆಮಾರಿನ ಏರ್ಕ್ರಾಫ್ಟ್ಗೂ ಮಾತುಕತೆ ನಡೀತಾ ಇದೆ. ಈಗ ಮತ್ತು ಸೂಪರ್ ಸುಖಾಯ್ ಅಂತ ಒಂದು ಪ್ಯಾಸೆಂಜರ್ ಏರ್ಕ್ರಾಫ್ಟು 78 ಸೀಟರ್ ಏರ್ಕ್ರಾಫ್ಟು ಈಗ ಮತ್ತೆ ನಾವು ಶುರು ಮಾಡ್ತೀವಿ ರಷ್ಯಾ ಅವ್ರ ಜೊತೆ ಮತ್ತು HAL ಒಡಂಬಡಿಕೆ ಜೊತೆ. ಈ ಒಂದು ಪ್ಯಾಸೆಂಜರ್ ಏರ್ಕ್ರಾಫ್ಟು ಶುರು ಮಾಡ್ತಾ ಇದ್ದೀವಿ. ಈ ಥರ ಅನೇಕ ಟೆಕ್ನಾಲಜಿ ನಾವಿಬ್ಬರು ಶೇರ್ ಮಾಡ್ತಾನೆ ಇದ್ದೀವಿ. ಅಫ್ಕೋರ್ಸ್ ನಮ್ಮ ಪಾರ್ಟ್ನರ್ಶಿಪ್ಪು ಆ್ಯಸ್ ಗಾನ್ ವೇ ಬ್ಯಾಕ್ ಫ್ರಮ್ 50s ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಸೊ ನಾವು ಅವರು ನಮಗೆಲ್ಲ ಯಾವುದು ಮುಚ್ಚುಮರೆ ಇಲ್ಲದೆ ಎಲ್ಲ ಟೆಕ್ನಾಲಜಿನೂ ಹೆಲ್ಪ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮಗೂ ಬೇಕಾಗಿರುವಂಥ ಟೆಕ್ನಾಲಜಿಗಳನ್ನೂ ನಮ್ಗೆ ಸಿಗ್ತಾ ಇದೆ ರಷ್ಯಾಯಿಂದ. ಸೊ ರಷ್ಯಾ ಈಸ್ ಮೋಸ್ಟ್ ಏನಂತ ಹೇಳ್ತಾರೆ, ಇಸ್ ದಿ ಮೋಸ್ಟ್ ಫೇವರಬಲ್ ಡಿಫೆನ್ಸ್ ಫೇವರಬಲ್ ಆ್ಯಂಡ್ ರಿಲಯಬಲ್ ಡಿಫೆನ್ಸ್ ಪಾರ್ಟ್ನರ್ ಅಂತ ಹೇಳ್ಬೋದು. ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ, ಮಾತನಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ಈ ಇಡೀ ಎಪಿಸೋಡ್ ತುಂಬಾ ಮಾಹಿತಿದಾಯಕವಾಗಿತ್ತು, ಜೊತೆಗೆ ಆಸಕ್ತಿಕರವಾಗಿತ್ತು ಅಂತ ಭಾವಿಸ್ತೀನಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ನಿಮ್ಮನ್ನು ಜಾಯ್ನ್ ಆಗ್ತೀನಿ. ಅಲ್ಲಿವರೆಗೆ ಧನ್ಯವಾದಗಳು. ನಮ್ಮ ಚಂದನ ಮಂಥನ ಕಾರ್ಯಕ್ರಮವನ್ನು ನೀವು DD ಚಂದನ ನ್ಯೂಸ್ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ X ಖಾತೆಯಲ್ಲೂ ಕೂಡ ವೀಕ್ಷಿಸಬಹುದು.